ಈ ಕೆಳಗಿನ ಯಾವ ನದಿಯು ಗಂಗೆಯ ಏಕೈಕ ಉಪನದಿಯಾಗಿದ್ದು ಅದು ಬಯಲು ಪ್ರದೇಶದಲ್ಲಿ ಹುಟ್ಟುತ್ತದೆ ಮತ್ತು ಬೆಟ್ಟಗಳಲ್ಲಿ ಅಲ್ಲ? ಉತ್ತರ: ಗೋಮತಿ. ಗೋಮತಿ ನದಿಯು ಮಾನ್ಸೂನ್ ಮತ್ತು ಅಂತರ್ಜಲ ಆಧಾರಿತ ನದಿಯಾಗಿದ್ದು ಇದು ಉತ್ತರ ಪ್ರದೇಶದ ಪಿಲಿಭಿತ್ನ ಮಾಧೋ ತಾಂಡಾ ಬಳಿಯ ಗೋಮತ ತಾಲ್ನಿಂದ ಹುಟ್ಟುತ್ತದೆ. ಇದು ಗಂಗೆಯ ಏಕೈಕ ಉಪನದಿಯಾಗಿದ್ದು ಅದು ಬಯಲು ಪ್ರದೇಶದಲ್ಲಿ ಹುಟ್ಟುತ್ತದೆ. ಯಾವ ನಗರವನ್ನು ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯಲಾಗುತ್ತದೆ? ಉತ್ತರ: ಶಿಲ್ಲಾಂಗ್. ಶಿಲ್ಲಾಂಗ್ ಮೇಘಾಲಯದ ರಾಜಧಾನಿ. ಅದರ ರೋಲಿಂಗ್ ಬೆಟ್ಟಗಳು, ಹಚ್ಚ ಹಸಿರು ಜಲಪಾತಗಳು ಮತ್ತು ಆಹ್ಲಾದಕರ ಹವಾಮಾನದಿಂದಾಗಿ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯಲ್ಪಡುತ್ತದೆ. ಇದು ಸ್ಕಾಟ್ಲೆಂಡ್ ಯುರೋಪಿಯನ್ ವಸಾಹತುಗಾರರನ್ನು ನೆನಪಿಸುತ್ತದೆ. ಭಾರತದ ಯಾವ ರಾಜ್ಯವು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಉತ್ತರ: ಮಣಿಪುರ. ಭೂತಾನ್ ತನ್ನ ಗಡಿಯನ್ನು 4 ಭಾರತದ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ: ಅರುಣಾಚಲ ಪ್ರದೇಶ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ. ಮಣಿಪುರವು ಭೂತಾನ್ನೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ. ಈ ಕೆಳಗಿನ ಯಾವ ಕಾಯ್ದೆಯು ಔಪಚಾರಿಕವಾಗಿ ಬಂಗಾಳದ ಗವರ್ನರ್ ಜನರಲ್ ಅವರನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಿತು? ಉತ್ತರ: ಚಾರ್ಟರ್ ಆಕ್ಟ್ 1833. 1833ರ ಚಾರ್ಟರ್ ಆಕ್ಟ್ ಬಂಗಾಳದ ಗವರ್ನರ್ ಜನರಲ್ ಅವರನ್ನು ಭಾರತದ ಗವರ್ನರ್ ಜನರಲ್ ಆಗಿ ಉನ್ನತೀಕರಿಸಿತು. ಎಲ್ಲ ಹಣಕಾಸು ಮತ್ತು ಆಡಳಿತಾತ್ಮಕ ಅಧಿಕಾರಗಳನ್ನು ಕೇಂದ್ರೀಕರಿಸಿತು. 1833ರ ಚಾರ್ಟರ್ ಆಕ್ಟ್ ಅನ್ನು ಸೇಂಟ್ ಹೆಲೆನಾ ಆಕ್ಟ್ ಎಂದು ಕರೆಯಲಾಗುತ್ತದೆ. ಬಿಂದುಸಾರನ ಆಸ್ಥಾನದಲ್ಲಿದ್ದ ಸಿರಿಯನ್ ರಾಯಭಾರಿ ಯಾರು? ಉತ್ತರ: ಡೈಮಕಸ್. ಮೌರ್ಯ ಚಕ್ರವರ್ತಿ ಬಿಂದುಸಾರನ ಆಸ್ಥಾನಕ್ಕೆ ಸಿರಿಯನ್ ಆಡಳಿತಗಾರ 1ನೇ ಆಂಟಿಯೋಕಸ್ ಕಳುಹಿಸಿದ ರಾಯಭಾರಿ ಡೈಮಕಸ್. ಕೆಳಗಿನ ಯಾವ ಋಗ್ವೇದ ದೇವತೆಗಳು ಚಂಡಮಾರುತವನ್ನು ಪ್ರತಿನಿಧಿಸುತ್ತವೆ? ಉತ್ತರ: ಮಾರುತ. ಋಗ್ವೇದ ಪುರಾಣದಲ್ಲಿ ಮಾರುತಗಳು ವಾತಾವರಣಕ್ಕೆ ಸಂಬಂಧಿಸಿದ ಚಂಡಮಾರುತದ ದೇವತೆಗಳ ಗುಂಪು ಮತ್ತು ಅವರ ಉಗ್ರ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸುವ ಮೊದಲ ಪ್ರಯತ್ನವಾಗಿದೆ? ಉತ್ತರ: ರೆಗ್ಯುಲೇಟಿಂಗ್ ಆಕ್ಟ್ 1773. 1773ರ ರೆಗ್ಯುಲೇಟಿಂಗ್ ಆಕ್ಟ್ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಚಟುವಟಿಕೆಗಳನ್ನು ನಿಯಂತ್ರಿಸಲು ಬ್ರಿಟಿಷ್ ಸಂಸತ್ತಿನ ಮೊದಲ ಶಾಸಕಾಂಗ ಕ್ರಮವಾಗಿದ್ದು ಕೇಂದ್ರೀಕೃತ ಆಡಳಿತಕ್ಕೆ ಅಡಿಪಾಯ ಹಾಕಿತು. ಯಾವ ದಿನಾಂಕದಂದು ಭಾರತೀಯ ಸಂವಿಧಾನಕ್ಕೆ ಸಂವಿಧಾನ ಸಭೆಯ ಸದಸ್ಯರು ಅಂತಿಮವಾಗಿ ಸಹಿ ಹಾಕಿದರು? ಉತ್ತರ: ಜನವರಿ 24, 1950. ಸಂವಿಧಾನ ಸಭೆಯ ಸದಸ್ಯರು ಜನವರಿ 26, 1950ರಂದು ಜಾರಿಗೆ ಬರುವ 2 ದಿನಗಳ ಮೊದಲು ಜನವರಿ 24, 1950ರಂದು ಭಾರತೀಯ ಸಂವಿಧಾನದ ಅಂತಿಮ ಕರಡು ಪ್ರತಿಗೆ ಸಹಿ ಹಾಕಿದರು. ಕೆಳಗಿನ ಯಾವ ಭಾರತದ ನದಿಯು ಅಮರಕಂಟಕ್ ಪ್ರಸ್ಥಭೂಮಿಯಿಂದ ಹುಟ್ಟುತ್ತದೆ? ಉತ್ತರ: ನರ್ಮದಾ. ನರ್ಮದಾ ನದಿಯು ಮಧ್ಯಪ್ರದೇಶದ ಅಮರಕಂಟಕ್ ಪ್ರಸ್ಥಭೂಮಿಯಿಂದ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ. ಭಾರತದ ಯಾವ ರಾಜ್ಯವನ್ನು 5 ನದಿಗಳ ನಾಡು ಎಂದು ಕರೆಯಲಾಗುತ್ತದೆ? ಉತ್ತರ: ಪಂಜಾಬ್. ಪಂಜಾಬ್ ಅನ್ನು 5 ನದಿಗಳ ನಾಡು ಎಂದು ಕರೆಯಲಾಗುತ್ತದೆ ಏಕೆಂದರೆ 5 ನದಿಗಳು ಸಟ್ಲೆಜ್, ಬಿಯಾಸ್, ರಾವಿ, ಚೆನಾಬ್ ಮತ್ತು ಝೀಲಂ ಪಂಜಾಬ್ ಮೂಲಕ ಹರಿಯುತ್ತವೆ.